ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ಅದಕ್ಕೂ ಇಂತ ಮುಂಚೆ ಅಗ್ನಿ ಪರೀಕ್ಷೆ ಶೋ ಕೂಡ ಬರ್ತಾ ಇದೆ. ಅಗ್ನಿ ಪರೀಕ್ಷೆ ಶೋ ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ತುಂಬಾನೇ ಆಯ್ತಾ ಕಾತ್ರದಿಂದ ಕಾಯ್ತಾ ಇದ್ದಾರೆ ಪ್ರೇಕ್ಷಕರು. ಯಾಕೆ ಅಂತಂದ್ರೆ, ಯಾವಾಗ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಒಂದು ಆಡಿಷನ್ ನಡೀತು, ಆ ಆಡಿಷನ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ಅಗ್ನಿ ಪರೀಕ್ಷೆಗೆ ಬರ್ತಾರೆ, ಯಾವ ಊರಿಂದ ಬರ್ತಾರೆ, ಯಾವ ಡಿಸ್ಟಿಕ್ ಇಂದ ಬರ್ತಾರೆ, ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ. ನಾನು ಕೂಡ ಅದೇ ರೀತಿ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೆಯಲ್ಲ, ನಿಜವಾಗ್ಲೂ ಕೂಡ ಮಾಸ್ ರಿವ್ಯೂ ಕೊಡಕ್ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ನನಗೆ ಒಂದು ಕನ್ಫರ್ಮ್ ಆಗಿರೋ ವಿಷಯ ಏನು ಅಂತಂದ್ರೆ, ಆಲ್ರೆಡಿ ಬಿಗ್ ಬಾಸ್ ಟೀಮು ಅಗ್ನಿ ಪರೀಕ್ಷೆ ಶೋನ ಪ್ರೋಮಗೆ ರೆಡಿ ಮಾಡ್ಕೊಂತಾ ಇದೆ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಅಗ್ನಿ ಪರೀಕ್ಷೆ ಶೋಗೆನೆ ಪ್ರಿಪ್ರೇಷನ್ ನಡೆಸ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಟೀಮು. ಅಗ್ನಿ ಪರೀಕ್ಷೆ ಶೋಗೆನೆ ಸೆಟ್ ಅನ್ನ ರೆಡಿ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಆಲ್ರೆಡಿ ಶೋ ಮಾಡಕ್ಕೆ, ಅಗ್ನಿ ಪರೀಕ್ಷೆ ಶೋ ಮಾಡಕ್ಕೆ ಸ್ಟೇಜ್ ಮತ್ತೆ ಸೆಟ್ ನ ರೆಡಿ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆಡಿಷನ್ ನ ಪ್ರಕ್ರಿಯೆಯಲ್ಲಿ ಸೆಲೆಕ್ಟ್ ಆಗಾಯ್ತಾ? ಹಾಗಾದ್ರೆ ಅಗ್ನಿ ಪರೀಕ್ಷೆಗೆ ಬಿಗ್ ಬಾಸ್ ಮನೆಗೆ ಬರಕ್ಕೆ ಕಾಮನ್ ಮ್ಯಾನ್ಗಳು ಸೆಲೆಕ್ಟ್ ಆದ್ರ? ಯಾರು ಹಾಗಾದ್ರೆ? ಯಾವ ಊರಿಂದ ಬಂದಿದ್ದಾರೆ, ಯಾವ ಡಿಸ್ಟಿಕ್ ಇಂದ ಬಂದಿದ್ದಾರೆ, ಅವ್ರು ನಿಮಗ್ ಗೊತ್ತಾ? ಅವ್ರ ಕಂಟೆಂಟ್ ಕ್ರಿಯೇಟರ್ ಇಲ್ಲ ಸಾಮಾನ್ಯ ನಿಮ್ಮ ಹಂಗೆ ಸಾಮಾನ್ಯ ಪ್ರಜೆಗಳ? ಎಲ್ಲದಕ್ಕೂ ಒಂದು ಕ್ವಶನ್ ಮಾರ್ಕ್ ಇದೆ. ಖಂಡಿತವಾಗ್ಲು ಅಗ್ನಿ ಪರೀಕ್ಷೆ ಶೋಗೆ ಒಂದು 15 ಕಂಟೆಸ್ಟೆಂಟ್ಗಳು ಖಂಡಿತವಾಗ್ಲೂ ಬರ್ತಾರೆ. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ 3 ಜನ ಜಡ್ಜ್ ಇರ್ತಾರೆ. ಆ 3 ಜನ ಜಡ್ಜ್ಗಳ ಆಯ್ಕೆ ಅಂತಿಮ ಆಯ್ಕೆ. ಹಾಗಾಗಿ ಅದೇ ರೀತಿ ಪ್ರೇಕ್ಷಕರ ವೋಟಿಂಗ್ ಕೂಡ ಇರುತ್ತೆ. ಖಂಡಿತವಾಗ್ಲೂ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಅನ್ನೋದಾದ್ರೆ ಶೋ ಪ್ರೋಮೋ ಯಾವಾಗ ಬರುತ್ತೆ? ಯಾಕೆಂದ್ರೆ ಆಲ್ರೆಡಿ ನಮ್ಮ ಸುದೀಪ್ ಸರ್ ಅವರ ಪ್ರೋಮೋ ಕೂಡ ಆಲ್ರೆಡಿ ರೆಡಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರ ಕಾಸ್ಟ್ಯೂಮ್ ಡಿಸೈನ್ ಮಾಡೋದ್ರಿಂದ ಹಿಡಿದು ಅವರ ಒಂದು ಆಯ್ತಾ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅವರ ಲುಕ್ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹೇರ್ ಸ್ಟೈಲ್ ಇರ್ಬೋದು, ಅವರ ಕಾಸ್ಟ್ಯೂಮ್ ಇರ್ಬೋದು, ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಒಂದು ಸೀಸನ್ ಇಂದ ಇನ್ನೊಂದು ಸೀಸನ್ಗೆ ಅವರು ಆಯ್ತಾ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಪ್ರತಿ ಸೀಸನ್ ಒಂದು ನ್ಯೂ ಲುಕ್ ನ ಇಟ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ಮುಂದೆ ಬರ್ತಾರೆ. ಹಾಗಾಗಿ ಆಲ್ರೆಡಿ ಎಲ್ಲಾ ಪ್ರಿಪರೇಷನ್ ಆಗಿದೆ, ಪ್ರೋಮೋ ಮಾತ್ರ ಬಾಕಿ ಇದೆ. ಹಾಗಾದ್ರೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರುವವರು ಯಾರು ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ. ತುಂಬಾ ಜನ ಮೇಡಮ್ ನಮಗೆ ವಾಟ್ಸಾಪ್ ಅಲ್ಲಿ ನಮಗೆ ಮೆಸೇಜ್ ಬಂದಿದೆ ಮೇಡಮ್, ಅದೇ ರೀತಿ ವಾಟ್ಸಾಪ್ ಅಲ್ಲಿ ನಮಗೆ ವಿಡಿಯೋ ಕಾಲ್ ಆಗಿದೆ, ನಮ್ ಜೊತೆ ಬಿಗ್ ಬಾಸ್ ಟೀಮ್ ಟಚ್ ಅಲ್ಲಿ ಇದೆ ಅಂತ ಕೂಡ ನನಗೆ ಕೆಲವೊಬ್ರು ಕೂಡ ನನಗೆ ಕನೆಕ್ಟ್ ಮಾಡಿ ಹೇಳಿರೋದುಂಟು, ನನ್ಗೆ ಮೆಸೇಜ್ ಹಾಕಿರೋದು ಉಂಟು. ಆಯ್ತಾ ಮೇಡಮ್, ನಾವು ಸೆಲೆಕ್ಟ್ ಆಗಿದೀವೋ ಇಲ್ವೋ ಅನ್ನೋದು ನಮಗೆ ಕನ್ಫರ್ಮ್ ಇಲ್ಲ. ಒಟ್ಟು ಬಿಗ್ ಬಾಸ್ ಟೀಮ್ ನಮ್ ಜೊತೆ ಕನೆಕ್ಟ್ ಅಲ್ಲಿ ಇದೆ, ನಮ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದೆ, ನಮ್ ಜೊತೆ ಕನೆಕ್ಟಿಂಗ್ ಅಲ್ಲಿ ಇದೆ. ಹಾಗಾದ್ರೆ ನಾವು ಸೆಲೆಕ್ಟ್ ಆದಂಗೆನಾ ಬಿಗ್ ಬಾಸ್ಗೆ? ಹಾಗಾದ್ರೆ ನಾವು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆದಂಗೆನಾ ಅಂತ ತುಂಬಾ ಜನ ನನಗೆ ಕೇಳ್ತಿದ್ರು. ಬಟ್ ಈ ಫಾರ್ಮೇಟ್ ಏನಿದೆ ನನ್ನ ಪ್ರಕಾರವಾಗಿ ಅವರು ಅಂದ್ರೆ ಫಿಲ್ಟರ್ ಮಾಡಿ 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 ಒಂದು 15 16 ಜನನ ಮಾತ್ರ ಅಗ್ನಿ ಪರೀಕ್ಷೆ ಕಳಿಸ್ತಾರೆ. ಹಾಗಾಗಿ ಅವ್ರು ಯಾರು ಅನ್ನೋದು ಯಾರಿಗೂ ರಿವೀಲ್ ಆಗಲ್ಲ. ಅದು ಯಾವಾಗ ಅಗ್ನಿ ಪರೀಕ್ಷೆ ಶೋ ಬರುತ್ತೆ ನೋಡಿ, ಅಲ್ಲಿ ತನಕ ನಮ್ಗೆ ಯಾರಿಗೂ ರಿವೀಲ್ ಆಗಲ್ಲ. ಯಾಕಂದ್ರೆ ತುಂಬಾ ಗೌಪ್ಯವಾಗಿರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೇನೆ ಅದೊಂದು TRP ಶೋ ಆಯ್ತಾ. ಹಾಗಾಗಿ ಎಲ್ಲೂ ಕೂಡ ನಮ್ಗೆ ರಿವೀಲ್ ಆಗಕ್ ಚಾನ್ಸೇ ಇಲ್ಲ. 15 ಡೇಸ್ ಬಾಕಿ ಇದೆ. ಆಲ್ರೆಡಿ ಮಲಯಾಳಂ ಅಲ್ಲಿ ನಮ್ಮ ಮೋಹನ್ ಲಾಲ್ ಅವರ ಒಂದು ಪ್ರೋಮೋ ಬಂದಾಯ್ತು. ಪ್ರೋಮೋ ಬಂದು ಅಗ್ನಿ ಪರೀಕ್ಷೆ ಡೇಟ್ ಕೂಡ ಅನೌನ್ಸ್ ಆಯ್ತು. ಅದೇ ರೀತಿ ತೆಲುಗು ಅಲ್ಲೂ ಕೂಡ ನಮ್ಮ ನಾಗಾರ್ಜುನ ಅವರ ಪ್ರೋಮೋ ಬಂದು ಅವರು ಕೂಡ ವೆರಿ ಸೂನ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತಮಿಳಲ್ಲಿ ನಮ್ಮ ನಮ್ಮ ಹೆಸರೇ ಬರಲ್ಲಪ್ಪ ನನಗೆ, ವಿಜಯ್ ಸೇತುಪತಿ ಅವರ ಪ್ರೋಮೋ ಕೂಡ ಬಂದಾಯ್ತು. ಇನ್ನೇನ್ ನಮ್ ಕಿಚ್ಚ ಸುದೀಪ್ ಸರ್ ಅವ್ರ ಪ್ರೋಮೋಗೆ ನಾವ್ ವೇಟ್ ಮಾಡ್ತಾ ಇದೀವಿ. ನಿಜವಾಗ್ಲು ಎಲ್ಲಾ ಕಡೆ ವೆರಿ ಸೂನ್ ಬಿಗ್ ಬಾಸ್ ಅಂತ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಪ್ರೋಮೋಗಳು ಬರ್ತಾ ಇದೆ. ನಮ್ ಕನ್ನಡದಲ್ಲೂ ವೆರಿ ಸೂನ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಲೇಟೆಸ್ಟ್ ಪ್ರೋಮೋ ನಮಗ್ ಬರುತ್ತೆ. ಬಟ್ ನನಗಿರುವಂತಹ ಒಂದು ಕ್ವಶನ್ ಮಾರ್ಕ್ ಏನು ಅಂತಂದ್ರೆ, ಅಗ್ನಿ ಪರೀಕ್ಷೆ ಶೋಗೆ ಯಾರು ಜಡ್ಜ್ ಆಗಿರ್ತಾರೆ? ನಾನಂತೂ ಗಿಲ್ಲಿ ನಟ, ಶ್ರುತಿ ಮ್ಯಾಮ್, ಅದೇ ರೀತಿ ಕಾರ್ತಿಕ್ ಮಹೇಶ್ ಅಂತ ಅನ್ಕೊಂತಾ ಇದ್ದೀನಿ. ನನಗೆ ಈ 3 ಜನ ಜಡ್ಜ್ ಆಗಿರ್ತಾರೆ ಅನ್ಕೊಂತಾ ಇದ್ದೀನಿ. ಕಾರ್ತಿಕ್ ಮಹೇಶ್ ನನ್ಗೆ ವಿನಯ್ ಗೌಡ ಬರಕ್ಕೂ ಚಾನ್ಸಸ್ ಇದೆ. ವಿನಯ್ ಗೌಡ ಬರ್ಬೋದು, ಇಲ್ಲ ಕಾರ್ತಿಕ್ ಮಹೇಶ್ ಬರ್ಬೋದು. ಶ್ರುತಿ ಅವರ ಜಾಗಕ್ಕೆ
ಸಂಗೀತ ಶೃಂಗೇರಿ ಅವ್ರು ಬರೋಕ್ಕೂ ಚಾನ್ಸ್ ಇದೆ. ಆಯ್ತಾ? ಯಾಕೆ ಅಂತಂದ್ರೆ ಒಂದು ಒಂದು ಲುಕ್ ಚೆನ್ನಾಗಿರುತ್ತೆ, ಒಂದು ಅಗ್ನಿ ಪರೀಕ್ಷೆ ಶೋ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ. ಹಾಗಾಗಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನನಗೆ ವಿನಯ್ ಗೌಡ ಆಗಿರ್ಬೋದು, ಅದೇ ರೀತಿ ಸಂಗೀತ ಶೃಂಗೇರಿ ಆಗಿರ್ಬೋದು, ಅದೇ ರೀತಿ ನಮ್ಮ ಗಿಲ್ಲಿ ಅವರಾಗಿರ್ಬೋದು, ನಿಜವಾಗ್ಲೂ ಒಂದ್ ಲೆವೆಲ್ ಇರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಎಲ್ಲರೂ ನಾನು ಕೇಳ್ತಿರೋ ಪ್ರಶ್ನೆ, ಅಕ್ಕ ಯಾವಾಗ ಬರುತ್ತೆ ಅಗ್ನಿ ಪರೀಕ್ಷೆ, ಯಾವಾಗ ಬರುತ್ತೆ ಅಗ್ನಿ ಪರೀಕ್ಷೆ ಅಂತ. ನೀನ್ 15 ಡೇಸ್ ಅಲ್ಲಿ ಅಗ್ನಿ ಪರೀಕ್ಷೆ ನಮ್ಮ ಮುಂದೆ ಬರ್ತಾ ಇದೆ. ಆಗಸ್ಟ್ ಫಸ್ಟ್ ವೀಕ್ ಅಗ್ನಿ ಪರೀಕ್ಷೆ ನಮ್ಮ ಮುಂದೆ ಬರ್ತಾ ಇದೆ. ಇಸ್ ಅ ಬಿಗ್ ಅಪ್ಡೇಟ್ ನಿಮ್ ಮುಂದೆ ತಂದಿದ್ದೀನಿ. ಆಗಸ್ಟ್ ಫಸ್ಟ್ ವೀಕ್ ಅಲ್ಲೇನೆ ಅಗ್ನಿ ಪರೀಕ್ಷೆ ಬರ್ತಾ ಇದೆ ನಿಮ್ಗೆ. ಆಗಸ್ಟ್ ಆಯ್ತಾ, ಜುಲೈ ಲಾಸ್ಟ್ ವೀಕ್ ಅಲ್ಲೇ ಅಗ್ನಿ ಪರೀಕ್ಷೆಯ ಪ್ರೋಮೋ, ಅಗ್ನಿ ಪರೀಕ್ಷೆ ಯಾವತ್ತಿಂದ ಜಡ್ಜ್ ಯಾರು, ಪ್ರತಿಯೊಂದು ಅಪ್ಡೇಟ್ಸ್ ನಮಗೆ ಕಲರ್ಸ್ ಕನ್ನಡ ವಾಹಿನಿ ನಿಮಗೆ ಕೊಡುತ್ತೆ. ಅಗ್ನಿ ಪರೀಕ್ಷೆಯ ಫಸ್ಟ್ ಎಪಿಸೋಡ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲೇನೆ ನೀವು ನೋಡಬಹುದು. ಅದು ಜಿಯೋ ಹಾಟ್‌ಸ್ಟಾರ್ ಅಲ್ಲೂ ನೋಡಬಹುದು, ಕಲರ್ಸ್ ಕನ್ನಡ ವಾಹಿನಿಯಲ್ಲೂ ನೋಡಬಹುದು. ಆಮೇಲೆ ತುಂಬಾ ಜನ ನನಗೆ ಹೇಳ್ತಾ ಇರೋದು, ಈ ಸರಿ 24x7 ಇರುತ್ತಾ ಬಿಗ್ ಬಾಸ್ ನಾವು ಜಿಯೋ ಹಾಟ್‌ಸ್ಟಾರ್ ಅಲ್ಲಿ 24x7 ನೋಡ್ಬೋದಾ ಅಂದ್ರೆ, ನಾವು 24/7 ನಾವು ಬಿಗ್ ಬಾಸ್ ನ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನಾವು ನೋಡ್ಬೋದಾ, ಈ ಸರಿ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಜಿಯೋ ಹಾಟ್‌ಸ್ಟಾರ್ ಅಪ್ಡೇಟ್ ಒಂದ್ ಕಡೆ ಎಲ್ಲ ಒಂದ್ ಕಡೆ ನಾನೇ ನೋಡಿದ್ದು, ಕೆಲವರು ನನ್ಗೆ ಹೇಳಿದ್ದು ಕೂಡ, ನಾನು ನೋಡಿದ್ದು ಕೂಡ. ಅಂದ್ರೆ ಈ ಸರಿ ಬಿಗ್ ಬಾಸ್ ಕನ್ನಡ ಏನಿದೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬರ್ತಾ ಇಲ್ಲ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಲೈವ್ ಬರ್ತಾ ಇಲ್ಲ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಇದು ಎಲ್ಲದಕ್ಕೂ ನಮಗೆ ಯಾವಾಗ ನಮಗೆ ಕಲರ್ಸ್ ಕನ್ನಡ ವಾಹಿನಿಯವರು ಮತ್ತು ಕಿಚನ್ ಸುದೀಪ್ ಸರ್ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಅವರೇ ಹೇಳ್ತಾರೆ ನಮಗೆ, ಅದು ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು, ಅದೇ ರೀತಿ ಸುದೀಪ್ ಸರ್ ಅವರು ಆಗಿರ್ಬೋದು, ಹೇಳ್ತಾರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತಾ ಇಲ್ವೋ ಅದನ್ನ ನಮಗೆ ಅವರೇ ರಿವೀಲ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರವಾಗಿ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಇಂದು ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಬರುತ್ತೆ, ಕನ್ನಡದ್ ಬರಲ್ಲ ಅಂತ ಹೇಳಂಗೆ ಇಲ್ಲ. ಗೊತ್ತಿಲ್ಲ ನನಗೆ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಲೈವ್ ಬಂದ್ರೆ ಗುಡ್ಡು. 24 ಗಂಟೆ ಬಿಗ್ ಬಾಸ್ ನೋಡ್ಬೋದು, ಬಿಗ್ ಬಾಸ್ ಹೈಲೈಟ್ಸ್ ಇಡೀ ದಿನ ಏನೇನೆಲ್ಲ ನಡೆಯುತ್ತೆ ನೋಡ್ಬೋದು. ನಮಗೆ ರಿವ್ಯೂ ಮಾಡೋಕ್ಕೂ ಒಂದು ಕ್ಲಿಯರಿಟಿ ಸಿಗುತ್ತೆ. ನೋಡೋಣ, ಇದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟ್ ಬೇಕು ಅಂತಂದ್ರೆ ಪ್ರೆಸ್ ಮೀಟ್ ದಿನಾನೇ ಗೊತ್ತಾಗೋದು ನಮಗೆ ಲೈವ್ ಬರುತ್ತಾ ಬರಲ್ಲ ಅನ್ನೋದು. ಅದಲ್ದೇನೆ ಈ ಸರಿ ಕಾಮನ್ ಮ್ಯಾನ್ಗಳು ಇರೋದ್ರಿಂದ ಕಂಟೆಸ್ಟೆಂಟ್ಗಳೇನೋ 18 ಕಂಟೆಸ್ಟೆಂಟ್ 20 ಅಂದ್ರೆ 21 ಕಂಟೆಸ್ಟೆಂಟ್ ಆಗಿದ್ದಾರೆ. ಅಂದ್ರೆ ಪ್ರತಿ ಸೀಸನ್ ಅಲ್ಲಿ 18 ಕಂಟೆಸ್ಟೆಂಟ್ ಇರ್ತಾ ಇದ್ರು. ಬಟ್ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ನಮ್ಗೆ 21 ಕಂಟೆಸ್ಟೆಂಟ್ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲದಕ್ಕೂ ನಮ್ಗೆ ಆನ್ಸರ್ ಸಿಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಅಗ್ನಿ ಪರೀಕ್ಷೆ ಶೋ ಬರ್ಬೇಕು. ಅಗ್ನಿ ಪರೀಕ್ಷೆ ಶೋ ಬಂದಾಗ ನಮಗೆ ಒಂದು ಕ್ಲಿಯರಿಟಿ ಸಿಗುತ್ತೆ. ಎಷ್ಟು ಕಂಟೆಸ್ಟೆಂಟ್ಗಳು ಅಂದ್ರೆ ದಿ ಕಾಮನ್ ಮ್ಯಾನ್ಗಳು ಎಷ್ಟು ಜನ ಬಿಗ್ ಬಾಸ್ ಮನೆಗಳೇ ಹೋಗ್ತಿದ್ದಾರೆ ಅನ್ನೋ ಒಂದು ನಮಗೆ ಕನ್ಕ್ಲೂಷನ್ ನಾವು ಬರ್ಬೋದು. ನಮ್ಗೊಂದು ಕ್ಲಿಯರಿಟಿ ಸಿಗುತ್ತೆ ಅಗ್ನಿ ಪರೀಕ್ಷೆ ಶೋ ಬಂದ್ರೆ. ಈಗ ನಾವು ಎಷ್ಟೇ ಮಾತನಾಡಿದ್ರು ಕೂಡ ವೇಸ್ಟ್ ಅಂತೀನಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಟೀಮು ಕಲರ್ಸ್ ಕನ್ನಡ ವಾಹಿನಿಯವರು ಅವ್ರು ಏನ್ ಡಿಸೈಡ್ ಮಾಡಿದ್ದಾರೆ, ಎಷ್ಟು ಜನ ಕಾಮನ್ ಮ್ಯಾನ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದೇ ರೀತಿ ಕಂಟೆಂಟ್ ಕ್ರಿಯೇಟರ್ಗಳನ್ನ ಎಷ್ಟು ಜನ ಕಳಿಸ್ಬೇಕು ಅನ್ಕೊಂಡಿದ್ದಾರೆ, ಸೆಲೆಬ್ರಿಟಿಗಳನ್ನ ಎಷ್ಟು ಜನ ಕಳಿಸ್ಬೇಕು ಅನ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ನಮ್ಗೆ ಆನ್ಸರ್ ಸಿಗ್ಬೇಕು ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗ್ಬೇಕು. ನಿಮ್ಮೆಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದೀನಿ. ಆಗಸ್ಟ್ ಫಸ್ಟ್ ವೀಕೇನೆ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗುತ್ತೆ. ನಿಮಗೆ ಜುಲೈ ಈಗ ಏನಿದೆಯಲ್ಲ, ಈ ಒಂದು ವೀಕ್ ಕಳೆದ ತಕ್ಷಣನೇ ಅಗ್ನಿ ಪರೀಕ್ಷೆ ಯಾವತ್ತಿಂದ ಯಾವಾಗ ಬರುತ್ತೆ ಏನು ಎಲ್ಲಾ ಅಪ್ಡೇಟ್ ನಿಮ್ ಮುಂದೆ ಬರುತ್ತೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡ್ಬೇಕು, ಅದರ ರಿವ್ಯೂನ ವಾಚ್ ಮಾಡಬೇಕು. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದ್ರೆ, ಅದೇ ರೀತಿ ಅಗ್ನಿ ಪರೀಕ್ಷೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದ್ರೆ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಟ್ರೂ ಔಟ್ ದ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಯ್ತಾ, ಸತತ 100 ದಿನಗಳ ಜರ್ನಿಯಲ್ಲಿ ನನ್ನ ಜೊತೆ ನೀವಿರ್ಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಲೋ ಮಾಡ್ತಾ ಇರಿ. ಐ ಲವ್ ಯು. ಬಾಯ್.